ಎವ್ರಿಬಡಿ, ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇವತ್ತಿನ ಸೆಷನ್ ಹ್ಯೂಮನ್ ಬಾಡಿ ಅಂಡ್ ಡಿಸೀಸಸ್, ಮಾನವ ದೇಹ ಹಾಗೂ ಅನಾರೋಗ್ಯಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ಸೆಷನ್. ಈಗ ಆಲ್ರೆಡಿ ಐದನೇ ಸೆಷನ್, ಅಂದ್ರೆ ಆಲ್ರೆಡಿ 4ನೇ ಸೆಷನ್ ಈಗ ಆಲ್ರೆಡಿ ನಾವು ಮಾಡಿದ್ದೇವೆ. ಸೊ ಸ್ಟೂಡೆಂಟ್ಸ್ ಗಳಲ್ಲಿ ರಿಕ್ವೆಸ್ಟ್, ಯು ಕ್ಯಾನ್ ಗೋ ಥ್ರೂ ದೋಸ್ ವಿಡಿಯೋಸ್ ಆಲ್ಸೋ. ಸೊ ಇವತ್ತಿನ ಈ ಥಂಬ್ನೇಲ್ ಅಲ್ಲಿ ತೋರಿಸಿದ ಹಾಗೆ ಸ್ಕ್ರಬ್ ಟೈಫಸ್ ಅಂದ್ರೆ ಏನು, ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂದ್ರೆ ಏನು, DMD ಅಂತ ಕಾಮನ್ ಆಗಿ ಕರೀತಾರೆ, ಡಿಮೆನ್ಷಿಯಾ, ಪೇಷಂಟ್ ಸೇಫ್ಟಿ ರೈಟ್ ಚಾರ್ಟರ್, ಸೊ ಇದರ ಬಗ್ಗೆ, ಹಾಗೆ ಸಿಕಲ್ ಸೆಲ್ ಡಿಸೀಸ್. ಸೊ ಈ ಅನಾರೋಗ್ಯಗಳಿಗೆ ಸಂಬಂಧಿಸಿದ ಹಾಗೆ ಹಾಗೂ ಪೇಷಂಟ್ ಸೇಫ್ಟಿ ರೈಟ್ ಚಾರ್ಟರ್ಗೆ ಸಂಬಂಧಿಸಿದಾಗಿ ಪ್ರಶ್ನೆಗಳನ್ನು ಹಾಕೊಂಡಿದ್ದೇವೆ. ಹಾಗೂ ಈ ಎಲ್ಲ ಪ್ರಶ್ನೆಗಳು ಕೂಡ ನಿಮ್ಮ ಹೆಚ್ಚಿನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಅದು ತುಂಬಾನೇ ಸಹಾಯ ಆಗ್ಲಿಕ್ಕಿದೆ. ಸೊ ಇಷ್ಟು ಹೇಳ್ತಾ ಸೆಷನ್ ಅನ್ನು ಪ್ರಾರಂಭ ಮಾಡುವ. ಇದು ನೋಡಿ ಮೊದಲನೇ ಕ್ವೆಶ್ಚನ್. 2 ಸ್ಟೇಟ್ಮೆಂಟ್ಸ್ ಗಳಿವೆ. ಇಲ್ಲಿ ನೀವು ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನು ಆಯ್ಕೆ ಮಾಡ್ಕೊಬೇಕು. Scrub typhus, also known as bush typhus, is caused by a bacteria called as Orienta tsutsugamushi. Statement 2. Vaccines are available for the prevention of scrub typhus. So ಕನ್ನಡದಲ್ಲೂ ಕೂಡ ಇದೆ. So ಈ ಮೇಲ್ಕಂಡ ಹೇಳಿಕೆಗಳಿಗೆ ಸಂಬಂಧಿಸಿದ ಹಾಗೆ which is the right statements or which is the right option? ಪ್ರೀಮಿಯರ್ ಅಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಡೆಫಿನೆಟ್ ಆಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. ಅಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿರುವಂತದ್ದು. ಸ್ಕ್ರಬ್ ಟೈಫಸ್ ಅಥವಾ ಬುಷ್ ಟೈಫಸ್ ಅಂತ ಹೇಳುವಂತ ಈ ರೋಗ ಏನಿದೆ, ಇದಕ್ಕೆ ಮೂಲ ಕಾರಣ ಒಂದು ಬ್ಯಾಕ್ಟೀರಿಯಾ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅನಾರೋಗ್ಯಗಳು ವೈರಸ್ಗಳಿಂದ, ಪ್ರೋಟೋಸೋವನ್ಸ್ ಇಂದ, ಬ್ಯಾಕ್ಟೀರಿಯಾಗಳಿಂದ, ಫಂಗೈಯಿಂದ, ಹೀಗೆ ನಾನಾ ಒಂದು ಮೂಲಗಳಿಂದ ಅದು ಬರುವಂತದ್ದು. ಸೊ ಈ ಪರ್ಟಿಕ್ಯುಲರ್ ರೋಗ ಒರಿಯೆಂಟಾ ಸುಸುಗಮಿಶಿ ಅಂತ ಹೇಳುವಂತ ಈ ಬ್ಯಾಕ್ಟೀರಿಯಾ ಇದಕ್ಕೆ ಮೂಲ ಕಾರಣ. ಹಾಗೂ ಇಲ್ಲಿವರೆಗೆ ಇದಕ್ಕೆ ಯಾವುದೇ ರೀತಿಯ ಲಸಿಕೆಯು ಲಭ್ಯ ಇಲ್ಲ. ಓಕೆ, ಸೊ ಲಸಿಕೆಗಳು ಹೆಚ್ಚಾಗಿ ಬ್ಯಾಕ್ಟೀರಿಯಾ ರಿಲೇಟೆಡ್ ಇನ್ಫೆಕ್ಷನ್ಸ್ ಗಳಿಗೆ ಅದು ಅನ್ವಯ ಆಗುವಂತದಲ್ಲ. ಬ್ಯಾಕ್ಟೀರಿಯಾ ರಿಲೇಟೆಡ್ ಇನ್ಫೆಕ್ಷನ್ ಬೇಸಿಕಲಿ ಆಂಟಿಬಯೋಟಿಕ್ಸ್ ಇಂದ ಕ್ಯೂರ್ ಆಗುವಂತದ್ದು. ಸೊ ಹಾಗಾಗಿ ಇಲ್ಲಿ ಓನ್ಲಿ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್ ಅಂಡ್ ಸ್ಟೇಟ್ಮೆಂಟ್ 1 ಹಿಯರ್ ಈಸ್ ಅ ರೈಟ್ ಆನ್ಸರ್. ಹೀಗೆ ರೋಗದ ಬಗ್ಗೆ ಹೆಚ್ಚುವರಿಯಾಗಿ ತಿಳ್ಕೊಳ್ಳುವ. So scrub typhus is also known as bush typhus and it is caused by a bacteria called as Orienta tsutsugamushi. ಇದು ವಾಹಕದ ಮೂಲಕ ಪ್ರಸರಣ ಆಗುವಂತ ಒಂದು ರೋಗ. ಇಟ್ is spread to people through the bites of infected chiggers or larval mites ಅಂತ ಹೇಳುವಂಥದ್ದು. ಸಣ್ಣ ಲಾರ್ವಾ ಹುಳುಗಳು, ಅದನ್ನ ಚಿಗರ್ ಮೈಟ್ಸ್ ಅಂತ ಹೆಚ್ಚಾಗಿ ಕರಿತೇವೆ. ಇದು ಹೆಚ್ಚಾಗಿ ಈ ಒಂದು ಒದ್ದೆ ತೇವಾಂಶ ಇರುವಂತಹ ಗದ್ದೆಗಳಲ್ಲಿ, ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಚಿಗರ್ ಮೈಟ್ಸ್ ಅಂತ ಹೇಳುವಂತಹ ಈ ಸಣ್ಣ ಹುಳುಗಳು ಸಿಗ್ತವೆ. ಆ ಹುಳುಗಳ ಮೂಲಕ, ಆ ಹುಳುಗಳ ಕಚ್ಚುವಿಕೆಯ ಮೂಲಕ ಈ ಬ್ಯಾಕ್ಟೀರಿಯಾ ಮಾನವ ದೇಹಕ್ಕೆ ಅದು ಪ್ರಸರಣ ಆಗುವಂಥದ್ದು. ಸೊ ಇದಕ್ಕೆ ನಾವು ವೆಕ್ಟರ್ ಡಿಸೀಸಸ್ ಅಂತ ಹೇಳುವಂಥದ್ದು. ವೆಕ್ಟರ್ ಡಿಸೀಸಸ್ ಅಂತ ಹೇಳಿದ್ರೆ ವಾಹಕಗಳ ಮೂಲಕ ಇದು ಪ್ರಸರಣ ಆಗುವಂಥದ್ದು. ಅಂಡ್ ಹ್ಯೂಮನ್ಸ್ ಮೋಸ್ಟ್ಲಿ ಗೆಟ್ ದ ಡಿಸೀಸ್ ವೆನ್ ಬಿಟನ್ ಬೈ ಚಿಗರ್ಸ್ ಪ್ರೆಸೆಂಟ್ ಆನ್ ದ ಬಾಡಿ ಆಫ್ ಆನಿಮಲ್ಸ್ ಸಚ್ as rats, rabbits, mice and squirrels. ಅದಲ್ಲದೆ ಈ ಚಿಗರ್ ಮೈಟ್ಗಳು ತೇವ ಪ್ರದೇಶದಲ್ಲದೆ ಈ ಇಲಿಗಳು, ದಂಶಕಗಳು, ಮೊಲಗಳು ಮತ್ತೆ ಅಳಿಲುಗಳು, ಸೊ ಇದ್ರ ಮೈ ಮೇಲೆ ಕೂಡ ಇರುವಂತದ್ದು. ಸೊ ಇದು ಯಾವುದೇ ಒಂದು ಕಾಂಟ್ಯಾಕ್ಟ್ ನ ಮೂಲಕ ಮನುಷ್ಯನ ದೇಹಕ್ಕೆ ಕಡಿತಗೊಂಡಾಗ ಇದು ಆಗುವಂಥದ್ದು. ಈಗ ಇಡೀ ನಮ್ಮ ವಿಶ್ವದಲ್ಲಿ ಎಫೆಕ್ಟೆಡ್ ಏರಿಯಾಸ್ ಎಲ್ಲಿ ಎಲ್ಲ? ರೂರಲ್ ಏರಿಯಾಸ್ ಆಫ್ ಸೌತ್ ಈಸ್ಟ್ ಏಷ್ಯಾ, ಇಂಡೋನೇಷ್ಯಾ, ಚೈನಾ, ಜಪಾನ್, ಇಂಡಿಯಾ ಅಂಡ್ ನಾರ್ದರ್ನ್ ಆಸ್ಟ್ರೇಲಿಯಾ. ಸೊ ಈ ಬಾಧಿತ ಪ್ರದೇಶಗಳು ನಮ್ಮ ಇಡೀ ವಿಶ್ವದಲ್ಲಿ ನೋಡಿದ್ರೆ ಆಗ್ನೇಯ ಏಷ್ಯಾ ದೇಶಗಳು, ಇಂಡೋನೇಷ್ಯಾ, ಚೀನಾ, ಜಪಾನ್, ಭಾರತ ಮತ್ತು ಉತ್ತರ ಆಸ್ಟ್ರೇಲಿಯಾದ ಗ್ರಾಮೀಣ ಪ್ರದೇಶಗಳು. ಹಾಗೂ ಇದಕ್ಕೆ ಟ್ರೀಟ್ಮೆಂಟ್ ನೋಡಿದ್ರೆ ಆಂಟಿಬಯೋಟಿಕ್ಸ್ ಇಸ್ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಸ್ಕ್ರಬ್ ಟೈಫಸ್. ಪ್ರತಿಜೀವಕಗಳನ್ನು ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ. ಹಾಗೂ ಇಲ್ಲಿವರೆಗೆ ಯಾವುದೇ ರೀತಿಯ ಲಸಿಕೆ ಸ್ಕ್ರಬ್ ಟೈಫಸ್ಗೆ ಲಭ್ಯ ಇರುವುದಿಲ್ಲ. ಸೊ ಹಾಗಾಗಿ ಹೇಳಿಕೆ 2 ಸರಿಯಲ್ಲ. ಹೇಳಿಕೆ 2 ಯಾಕೆ ಸರಿಯಲ್ಲ ಹೇಳಿ? ವ್ಯಾಕ್ಸಿನ್ಸ್ ಆರ್ ಅವೈಲಬಲ್ ಫಾರ್ ದ ಪ್ರಿವೆನ್ಷನ್ ಆಫ್ ಸ್ಕ್ರಬ್ ಟೈಫಸ್ ಅಂತ ಅಂದಿದ್ದೇವೆ. ದಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಇಟ್ ಇಸ್ ಟ್ರೀಟೆಡ್ ಬೈ ಆಂಟಿಬಯೋಟಿಕ್ಸ್. ಈಗ ಇಲ್ಲಿ ನೀವು ಕಾಣಬಹುದು, ಇದೇ ನೋಡಿ ಚಿಗರ್ ಮೈಟ್ಸ್ ಅಂತ ಹೇಳುವಂತ ಈ ಒಂದು ಹುಳು. ಆಗ್ಲೇ ಹೇಳಿದಾಗೆ ಒರಿಯೆಂಟಾ ಸುಸುಗಮಿಶಿ ಅಂತ ಹೇಳುವಂತ ಬ್ಯಾಕ್ಟೀರಿಯಾ, ಈ ಮೈಟ್ ಇದೆಯಲ್ಲ, ಈ ಹುಳು ಇದೆಯಲ್ಲ, ಇದ್ರ ಹೆಸರು ಲೆಪ್ಟೋಟ್ರೋಬಿಡಿಯಂ ಅಂತ ಹೇಳುವಂಥದ್ದು. ಅದನ್ನು ಕಾಮನ್ ಆಗಿ ಚಿಗರ್ ಮೈಟ್ಸ್ ಅಥವಾ ಚಿಗರ್ ಹುಳುಗಳು ಅಂತ ಕರೀತಾರೆ. ಈ ಹುಳುಗಳು ಎಲ್ಲಿರ್ತವೆ ಅಂತ ಹೇಳಿದ್ರೆ ಹೆಚ್ಚಾಗಿ ಹುಲ್ಲುಗಾವಲು, ತೇವಾಂಶ ಇರುವಂತಹ ಪ್ರದೇಶಗಳಾದ ಈ ಒಂದು ಗದ್ದೆಗಳು ಅಥವಾ ಕಾಡುಗಳು ಅಥವಾ ಕೊಳ
ಸ್ಟ್ರೀಮ್ಸ್, ಸೊ ಆ ಭಾಗದಲ್ಲಿ ಹೆಚ್ಚಾಗಿ ಇದು ಇರುವಂಥದ್ದು. ಹಾಗೂ ಈ ಹುಳುಗಳ ಕಡಿತದಿಂದ ಮನುಷ್ಯನಿಗೆ ಈ ರೋಗ ಪ್ರಸರಣ ಆಗುವಂಥದ್ದು. ಹಾಗೂ ನೀವು ನೋಡಿದ್ರೆ ಈ ಪ್ರೌಢ ಚಿಗರ್ ಇದೆಯಲ್ಲ ಅಥವಾ ಪ್ರೌಢ ಈ ಹುಳುಗಳು, ಅಡಲ್ಟ್ ಚಿಗರ್ಸ್ ದೇ ಡು ನಾಟ್ ಬೈಟ್. ಯೂಶುವಲಿ ಹುಟ್ಟಿದಂತ ಈ ಲಾರ್ವಲ್ ಸ್ಟೇಜ್ ಅಲ್ಲಿ ಇರುವಂತಹ ಈ ಹುಳುಗಳು ಹೆಚ್ಚಾಗಿ ಮನುಷ್ಯನಿಗೆ ಕಚ್ಚುವಂಥದ್ದು. ಓಕೆ, ಹಾಗೂ ಈ ಒಂದು ರೋಗ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಬಂದ್ರೆ ಸಿಂಪ್ಟಮ್ಸ್ ಹೇಗಿರ್ತದೆ ಅಂತ ಹೇಳಿದ್ರೆ ಜ್ವರ, ಹಾಗೂ ಸ್ನಾಯುಗಳಲ್ಲಿ ವಿಶೇಷವಾದಂತಹ ಒಂದು ನೋವು, ಕೆಮ್ಮು, ಹಾಗೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಂಪ್ಟಮ್ಸ್ ಲೈಕ್ ಲೂಸ್ ಮೋಷನ್, ಹೊಟ್ಟೆ ನೋವು, ಹಾಗೆ ನಮ್ಮ ಯಕೃತ್ತು ಮತ್ತು ಸ್ಪ್ಲೀನ್ ಇದೆಯಲ್ಲ ಅದು ಕೂಡ ಎನ್ಲಾರ್ಜ್ ಆಗ್ತದೆ, ಹಾಗೂ ಕೆಲವೆಲ್ಲ ಮೆನಿಂಗೈಟಿಸ್ ಕೂಡ ಬರುವಂತದ್ದು. ಸೊ ಇವೆಲ್ಲ ಸಿಂಪ್ಟಮ್ಸ್ ಈ ಒಂದು ರೋಗದಲ್ಲಿ ಕಂಡು ಬರುವಂತದ್ದು. ಹಾಗೂ ಇದಕ್ಕೆ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡುವಂತದ್ದು ಡಾಕ್ಸಿಸೈಕ್ಲಿನ್ ಅಂತ ಹೇಳುವಂತಹ ಒಂದು ಆಂಟಿಬಯೋಟಿಕ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಟ್ ಇಸ್ ಬೇಸಿಕಲಿ ಟ್ರೀಟೆಡ್ ವಿತ್ ಆಂಟಿಬಯೋಟಿಕ್ಸ್. ಸೊ ಇದನ್ನು ಹೇಗೆ ನಾವು ತಡಿಬಹುದು ಅಂತ ಹೇಳಿದ್ರೆ, ಬೇಸಿಕಲಿ ಗದ್ದೆಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂತ ಜನರು ಹೆಚ್ಚಾಗಿ ಈ ರೋಗ ಪ್ರಸರಣ ಆಗುವಂತ ಪ್ರದೇಶಗಳಲ್ಲಿ ದಪ್ಪ ಬೂಟ್ಗಳನ್ನು ಹಾಕಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಇದು ಎರಡನೇ ಪ್ರಶ್ನೆ. ವಿತ್ ರೆಫರೆನ್ಸ್ ಟು ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. DMD ಅಂತ ಹೇಳಿಬಿಟ್ಟು, it is a rare genetic disease that is characterized by the inability of the muscles to produce dystrophin. ಇದೊಂದು ಅಪರೂಪದ ಅನುವಂಶೀಯ ಕಾಯಿಲೆಯಾಗಿದ್ದು ಡಿಸ್ಟ್ರೋಫಿನ್ ಅನ್ನು ಉತ್ಪಾದಿಸಲು ಸ್ನಾಯುಗಳ ಅಸಮರ್ಥತೆಯಿಂದ ಇದು ಉಂಟಾಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಇಟ್ ಎಫೆಕ್ಟ್ಸ್ ಓನ್ಲಿ ಮೇಲ್ ಚಿಲ್ಡ್ರನ್. ಇದು ಗಂಡು ಮಕ್ಕಳಿಗೆ ಮಾತ್ರ ಅಥವಾ ಗಂಡಸರಲ್ಲಿ ಅಥವಾ ಗಂಡು ಮಕ್ಕಳಲ್ಲಿ ಮಾತ್ರ ಇದು ಪರಿಣಾಮವನ್ನು ಬೀರುವಂತದ್ದು. ಥರ್ಡ್, currently there is no cure for DMD. Treatment aims to control the symptoms to improve the quality of life. ಪ್ರಸ್ತುತ ಈ DMDಗೆ ಯಾವುದೇ ತಿಳಿದಿರುವ ಚಿಕಿತ್ಸೆ ಇಲ್ಲ. ಚಿಕಿತ್ಸೆಯು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ರೋಗ ಲಕ್ಷಣಗಳನ್ನು ನಿಯಂತ್ರಿಸುವ ಗುರಿಯನ್ನಷ್ಟೇ ಹೊಂದಿದೆ. ಸೊ ಈ ಮೂರು ಸ್ಟೇಟ್ಮೆಂಟ್ ಗಳಲ್ಲಿ DMDಗೆ ಸಂಬಂಧಿಸಿದಾಗೆ ವಿಚ್ ಇಸ್ ದ ರೈಟ್ ಸ್ಟೇಟ್ಮೆಂಟ್? ಓಕೆ, ಇದಕ್ಕೆ ಆಪ್ಷನ್ ಸಿ ಹಿಯರ್ ಇಸ್ ಅ ರೈಟ್ ಆನ್ಸರ್. ಅಂದ್ರೆ ಈ ಎಲ್ಲ ಮೂರು ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್. ಸ್ನಾಯುಗಳು, ಈಗ ನಮ್ಮ ದೇಹದಲ್ಲಿ ಮೂಳೆಗಳು ಹೇಗಿವೆ, ಸೊ ಮೂಳೆಗಳು ಕೂಡ ಸಮರ್ಪಕವಾಗಿ ಅದರ ಫಂಕ್ಷನ್ಸ್ ಅನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ನಾಯುಗಳ ಒಂದು ಸಪೋರ್ಟ್ ಕೂಡ ಅಷ್ಟೇನೆ ಬೇಕಾಗುತ್ತೆ. ಬೇಸಿಕಲಿ ಸ್ನಾಯುಗಳು ನಮ್ಮ ಮೂಳೆಗಳು ಅಥವಾ ನಮ್ಮ ಇಡೀ ಬಾಡಿ ಸ್ಟ್ರಕ್ಚರ್ಗೆ ಒಂದು ರೀತಿ ಸಪೋರ್ಟ್ ಕೊಡುವಂತ ಒಂದು ವ್ಯವಸ್ಥೆ. ಸೊ ಈ ಮಸ್ಕ್ಯುಲರ್ ಡಿಸ್ಟ್ರೋಫಿ, ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಹೇಳುವಂತ ಈ ಸಿಂಡ್ರೋಮ್ ಬೇಸಿಕಲಿ ಸ್ನಾಯುಗಳ ಒಂದು ರೀತಿಯ ಆ ಒಂದು ಫ್ಲೆಕ್ಸಿಬಿಲಿಟಿಗೆ ಬೇಕಾಗುವಂತ ಆ ಒಂದು ಡಿಸ್ಟ್ರೋಫಿನ್ ಅಂತ ಹೇಳುವಂತ ಒಂದು ಅಂಶ ಏನಿದೆ ಅದು ಉತ್ಪಾದಿಸಲು ನಮ್ಮ ದೇಹ ಅಸಮರ್ಥತೆಯನ್ನು ಹೊಂದಿರುತ್ತದೆ. ಸೊ ಆ ಕಂಡೀಷನ್ ಅಂಡ್ ಬೇಸಿಕಲಿ ಇದೊಂದು ಅನುವಂಶೀಯ ಅಪರೂಪದ ಅನುವಂಶಿಕ ಕಾಯಿಲೆಯಾಗಿದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಹಾಗೂ ಇಟ್ ಎಫೆಕ್ಟ್ಸ್ ಓನ್ಲಿ ಮೇಲ್ ಚಿಲ್ಡ್ರನ್, ಗಂಡು ಮಕ್ಕಳಲ್ಲಿ ಮಾತ್ರ ಇದು ಕಂಡು ಬರುವಂತದ್ದು. ಹಾಗೂ ಮೂರನೇದಾಗಿ ಯಾವುದೇ ರೀತಿಯ ಇದಕ್ಕೆ ಕ್ಯೂರ್ ಅಂತ ಇಲ್ಲ, ಬಟ್ ವ್ಯಕ್ತಿ ಅಥವಾ ರೋಗಿಯ ಜೀವನ ಶೈಲಿಯನ್ನು ತಕ್ಕಮಟ್ಟಿಗೆ ನಿಭಾಯಿಸಿಕೊಳ್ಳಿಕ್ಕೆ ಕೆಲವೆಲ್ಲ ಒಂದು ರೀತಿಯ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಸ್ ಗಳಿವೆ ಅಷ್ಟೇ. ಸೊ ಹಾಗಾಗಿ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ರೈಟ್ ವೆನ್ ಇಟ್ ಕಮ್ಸ್ ಟು DMD. ನಾವು ಇನ್ನಷ್ಟು ಕ್ಲಿಯರ್ ಆಗಿ ಈ ಒಂದು ರೋಗದ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗುವ. See, it is a rare genetic disease that is characterized by the inability of the muscles to produce dystrophin. It's an enzyme that aids in muscle wear and tear as well as its regeneration. Hence, statement 1 is correct. ಅಂದ್ರೆ ಕನ್ನಡದಲ್ಲೂ ಕೂಡ ಇಲ್ಲಿ ನಾವು ಹಾಕಿದ್ದೇವೆ, ಬಟ್ ಐ ವಿಲ್ ಎಕ್ಸ್ಪ್ಲೇನ್ ಹಿಯರ್ ಇನ್ ಕನ್ನಡ. ದೆನ್ ಅಲ್ಲಿ ನಾನು ಪಾಸ್ ಮಾಡ್ತೇನೆ. ಯಾರಿಗಾದ್ರು ನೋಟ್ಸ್ ಬೇಕಿದ್ರೆ ಡೆಫಿನೆಟ್ಲಿ ಅದನ್ನು ಯೂಸ್ ಮಾಡಬಹುದು. ಇದೊಂದು ರೇರ್ ಅಂದ್ರೆ ಅಪರೂಪದ ಒಂದು ಅನುವಂಶಿಕ ಕಾಯಿಲೆಯಾಗಿದ್ದು ಇಲ್ಲಿ ನಮ್ಮ ಸ್ನಾಯುಗಳಿಗೆ ಅದರ ಒಂದು ವೇರ್ ಅಂಡ್ ಟೇರ್ ಇರ್ಬೋದು ಅಥವಾ ಅದು ಅದರ ಪುನರುತ್ಥಾನಕ್ಕೆ ಬೇಕಾಗುವಂತ ಒಂದು ಕಿಣ್ವ ಇದೆ, ಅದ್ರ ಹೆಸರು ಡಿಸ್ಟ್ರೋಫಿನ್ ಅಂತ ಹೇಳಿ. ಅದು ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತದೆ. ಆದ್ರೆ ಈ ಒಂದು ಅನುವಂಶಿಕ ಕಾಯಿಲೆ ಇರುವಂತವರಲ್ಲಿ ಈ ಡಿಸ್ಟ್ರೋಫಿನ್ ಅಂತ ಹೇಳುವಂತ ಕಿಣ್ವ ಅವರಲ್ಲಿ ಉತ್ಪಾದನೆ ಆಗುವುದಿಲ್ಲ. ಸೊ ಹಾಗಾಗಿ ಅವರಲ್ಲಿ ಸ್ನಾಯುಗಳ ವಿಷಯಕ್ಕೆ ಸಂಬಂಧಿಸಿದಾಗೆ ತೀವ್ರವಾದಂತ ನೋವು ಅಥವಾ ತೀವ್ರವಾದಂತ ಒಂದು ಸೆಳೆತ ಅವರಲ್ಲಿ ಉಂಟಾಗ್ತದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಡೆಫಿನೆಟ್ಲಿ ಕರೆಕ್ಟ್. ಎರಡನೇದಾಗಿ ಇಟ್ ಎಫೆಕ್ಟ್ಸ್ ಓನ್ಲಿ ಮೇಲ್ ಚಿಲ್ಡ್ರನ್. ಯಾಕೆ ಅಂತ ಹೇಳಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳುವ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ಚಿತ್ರ ಸಮೇತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕೆ ಇದು ಗಂಡು ಮಕ್ಕಳಲ್ಲಿ ಮಾತ್ರ ಈ ಒಂದು ಅನುವಂಶಿಕ ಕಾಯಿಲೆ ಹೆಚ್ಚಾಗಿ ಇದು ಸ್ಫುಟಗೊಳ್ತದೆ.
ಮತ್ತು ದಿ ಆಬ್ಸೆನ್ಸ್ ಆಫ್ ಡಿಸ್ಟ್ರೋಫಿನ್ ಲೀಡ್ಸ್ ಟು ಮಸಲ್ ಡ್ಯಾಮೇಜ್ ರಿಸಲ್ಟಿಂಗ್ ಇನ್ ಮಸಲ್ ವೀಕ್ನೆಸ್ ಅಂಡ್ ಅಲ್ಟಿಮೇಟ್ಲಿ ವೀಲ್ ಚೇರ್ ಬೌಂಡ್ ಕಂಡೀಷನ್ಸ್ ಇನ್ ಅರ್ಲಿ ಟೀನ್ಸ್ ಅಂಡ್ ಕಾನ್ಸಿಕ್ವೆಂಟ್ ಪ್ರಿಮೇಚೂರ್ ಡೆತ್ಸ್ ಆರ್ ಆಲ್ಸೋ ಪಾಸಿಬಲ್. ಸೊ ಇದು ನೈಸರ್ಗಿಕವಾಗಿ ಡಿಸ್ಟ್ರೋಫಿನ್ ಅಂತ ಹೇಳುವಂತ ಕಿಣ್ವ ನಮ್ಮ ದೇಹದಲ್ಲಿ ಈ ಮಸಲ್ ಡ್ಯಾಮೇಜ್ಗೆ ಸಂಬಂಧಿಸಿದಾಗೆ ಹೊಸ ಮಸಲ್ಸ್ ಗಳನ್ನು ಪುನರುತ್ಥಾನ ಮಾಡುವಂತದ್ದು, ಅದಕ್ಕೊಂದು ಫ್ಲೆಕ್ಸಿಬಿಲಿಟಿ ಕೊಡುವಂತ ಕೆಲಸವನ್ನು ಈ ನಮ್ಮ ಸ್ನಾಯುಗಳಿಗೆ ಸಂಬಂಧಿಸಿದ ಈ ಒಂದು ಡಿಸ್ಟ್ರೋಫಿನ್ ಅಂತ ಹೇಳುವಂತ ಒಂದು ಕಿಣ್ವ ನಮಗೆ ಸಹಾಯ ಮಾಡಿದ್ರೆ, ಅದರ ಆಬ್ಸೆನ್ಸ್ ಏನಿದೆ ಇದರಿಂದಾಗಿ ವ್ಯಕ್ತಿಗಳಿಗೆ ಸ್ನಾಯುಗಳಲ್ಲಿ ಒಂದು ರೀತಿಯ ನಿಶಕ್ತಿ ಉಂಟಾಗ್ತದೆ ಮತ್ತು ಎಳೆ ವಯಸ್ಸಿನಲ್ಲೇ ಅವರಿಗೆ ನಡೆದಾಡ್ಲಿಕ್ಕೆ ಆಗದೆ ಇರುವಂತದ್ದು, ಗಾಲಿ ಕುರ್ಚಿಯಲ್ಲಿ ತಮ್ಮ ಜೀವನವನ್ನು ಸವಿಸುವಂತದ್ದು, ಇನ್ನು ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಕೆಲವು ಸಲ ಅವರಲ್ಲಿ ಪ್ರಿಮೇಚೂರ್ ಡೆತ್ ಕೂಡ ಆಗುವಂತದ್ದನ್ನು ನಾವು ಕಾಣಬಹುದು. ಸಿಂಪ್ಟಮ್ಸ್ ಇದರಲ್ಲಿ ಹೇಗಿರ್ತದೆ? ಹೆಚ್ಚಾಗಿ ಲಾಸ್ ಆಫ್ ಮಸಲ್ ಬಲ್ಕ್, ಸ್ನಾಯುಗಳಲ್ಲಿ ಒಂದು ರೀತಿಯ ಏನ್ ಹೇಳುದು ಆ ಗ್ರಾಸ್ ವೇಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಕಾಲುಗಳಲ್ಲಿ ಈಗ ಸ್ನಾಯುಗಳ ಒಂದು ಡೆನ್ಸಿಟಿ ಏನು ನಮ್ಮ ದೇಹದಲ್ಲಿ ಈಗ ತೊಡೆಗಳಲ್ಲಿ ಆರ್ಮ್ಸ್ ಗಳಲ್ಲಿ ಎಲ್ಲ ಇರ್ತದೆ, ಸೊ ಅದೆಲ್ಲ ತಕ್ಕಮಟ್ಟಿಗೆ ವೀಕ್ ಆಗ್ತಾ ಹೋಗ್ತದೆ. ಮತ್ತು ಇಂಥವರಿಗೆ ಹೆಚ್ಚಾಗಿ ನಡೆಯುವುದಾಗ್ಲಿ, ಓಡುವುದಾಗ್ಲಿ, ಜಂಪ್ ಮಾಡುವುದಾಗ್ಲಿ, ಮೆಟ್ಟಲ್ಗಳನ್ನು ಏರುವುದಾಗ್ಲಿ ಮತ್ತು ಒಂದು ಕೂತಲ್ಲಿನಿಂದ ಎದ್ದೇಳಲಿಕ್ಕೆ ಕೂಡ ತುಂಬಾನೇ ಅವರು ಕಷ್ಟಪಡ್ತಾರೆ. ಹಾಗೆ ಇವರಲ್ಲಿ ನಾರ್ಮಲ್ ವಾಕಿಂಗ್ ಪ್ಯಾಟರ್ನ್ ಕೂಡ ಇರುವುದಿಲ್ಲ. ಸೊ ಈ ರೀತಿಯ ಎಲ್ಲ ಸಮಸ್ಯೆಗಳು ಒಟ್ಟಾರೆಯಾಗಿ ಇವರಲ್ಲಿ ಕಾಣುವಂಥದ್ದು. ಈಗ ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ? ಕರೆಂಟ್ಲಿ ದೇರ್ ಇಸ್ ನೋ ಕ್ಯೂರ್ ಫಾರ್ DMD. ಟ್ರೀಟ್ಮೆಂಟ್ ಓನ್ಲಿ ಏಮ್ಸ್ ಟು ಕಂಟ್ರೋಲ್ ಸಿಂಪ್ಟಮ್ಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್. ಅವರ ಜೀವನ ಶೈಲಿಯನ್ನು ತಕ್ಕ ಮಟ್ಟಿಗೆ ಸುಧಾರಿಸಲಿಕ್ಕೆ ಕೆಲವೆಲ್ಲ ಒಂದು ಚಿಕಿತ್ಸೆಗಳನ್ನು ಹೊರತುಪಡಿಸಿ ಈ ಅನುವಂಶಿಕ ಕಾಯಿಲೆಗೆ ಯಾವುದೇ ರೀತಿಯ ಒಂದು ಪರ್ಮನೆಂಟ್ ಕ್ಯೂರ್ ಅಂತ ಹೇಳುವಂಥದ್ದು ಅವೈಲೇಬಲ್ ಇಲ್ಲ. ಸದ್ಯಕ್ಕೆ ಅವೈಲೇಬಲ್ ಇರುವಂತಹ ಟ್ರೀಟ್ಮೆಂಟ್ಸ್ಗಳು DMDಗೆ, ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿಗೆ ಇರುವಂತದ್ದು ಒಂದು ಜೀನ್ ಥೆರಪಿ, ಎಕ್ಸಾನ್ ಸ್ಕಿಪ್ಪಿಂಗ್ ಅಂಡ್ ಡಿಸೀಸ್ ಮಾಡಿಫೈಯಿಂಗ್ ಏಜೆಂಟ್ಸ್ ಸಚ್ ಆಸ್ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ಸ್ ಅಂಡ್ ಸ್ಟಿರಾಯ್ಡ್ಸ್. ಸೊ ಇದು ಹೆಚ್ಚಾಗಿ ಟ್ರೀಟ್ಮೆಂಟ್ ಗಳಲ್ಲಿ ಇದು ಒಳಗೊಂಡಿರ್ತದೆ. ಸೊ ಇದು ಕನ್ನಡದಲ್ಲಿರುವಂತದ್ದು. ಇದು ಆಲ್ರೆಡಿ ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಈಗ ಆಗ ಹೇಳಿದ್ದೇನೆ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಇಟ್ ಎಫೆಕ್ಟ್ಸ್ ಓನ್ಲಿ ಮೇಲ್ ಚಿಲ್ಡ್ರನ್. ಈಗ ನಿಮ್ಗೆಲ್ಲ ಆಗಿರ್ಬೋದು ಇದು ಏನಪ್ಪಾ ಈ ತರ ಅಂತ ಹೇಳಿಬಿಟ್ಟು. ಇದಕ್ಕೆ ರೀಸನ್ ಏನು ಅಂತ ಕೊಡ್ತೇನೆ ನೋಡಿ. ಈ ಡಚನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಪ್ರೈಮರಿಲಿ ಎಫೆಕ್ಟ್ಸ್ ಮೇಲ್ಸ್ ಡ್ಯೂ ಟು ಇಟ್ಸ್ ಜೆನೆಟಿಕ್ ಇನ್ಹೆರಿಟೆನ್ಸ್ ಪ್ಯಾಟರ್ನ್. ಆಗ್ಲೇ ಹೇಳಿದ್ದೇನೆ ನಿಮ್ಗೆ ನಾನು, ಈ DMD ಎಂಬುದು ಒಂದು ಆನುವಂಶಿಕ ಕಾಯಿಲೆಯಾಗಿದ್ದು, ಈ DMD is an X-linked recessive genetic disorder, which means that the gene responsible for the condition is located on the X chromosome. Here's why it predominantly affects the males. Dystrophin is essential for the normal functioning of muscle cells, and when this gene is mutated, dystrophin production is impaired, leading to muscle generation. ನೋಡಿ, ನಮ್ಮ ದೇಹದ ಎಲ್ಲ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಒಂದು ಲಕ್ಷಣಕ್ಕೂ ಕೂಡ ನಮ್ಮ ದೇಹದಲ್ಲಿರುವಂತ ಜೆನೆಟಿಕ್ ಪ್ಯಾಟರ್ನ್ ಇಂದ ಅದು ರಿಫ್ಲೆಕ್ಟ್ ಗೊಂಡಿರ್ತದೆ, ಹೌದಾ ಅಲ್ವಾ? ಹಾಗೇನೆ ಈ ಡಚನ್ ಮಸ್ಕ್ಯುಲರ್ ಡಿಸ್ಟ್ರೋಫಿಗೆ ಬೇಕಾಗುವಂತ ಈ ಒಂದು ಡಿಸ್ಟ್ರೋಫಿನ್ ಅಂತ ಹೇಳುವಂತ ಈ ಕಿಣ್ವ ಏನಿದೆ, ಇದ್ರ ಪ್ರೊಡಕ್ಷನ್ಗೆ ಲಿಂಕ್ ಆಗಿರುವಂತ ಒಂದು ಜೀನ್ ಯಾವುದು ಅಂತ ಹೇಳಿದ್ರೆ ಅದು ಎಕ್ಸ್ ಲಿಂಕ್ಡ್ ಜೀನ್ ಅಲ್ಲಿ ಇರುವಂತದ್ದು ಮಾತ್ರ. ಹಾಗಾಗಿ ಇದರಿಂದ ಏನು ಉಂಟಾಗ್ತದೆ ಇದು ನೀವು ಇಲ್ಲಿ ಗಮನಿಸಬೇಕು. It affects the males because the genetic mutation is responsible for the condition is located on the X chromosome. Females ನಿಮಗೆಲ್ಲ ಗೊತ್ತಿರುವ ಹಾಗೆ we have 2 pairs of X chromosome, XX, ಹೌದಾ ಅಲ್ವಾ? And the male have XY chromosome. ಇದು ಹೆಚ್ಚಾಗಿ ಸೆಕ್ಸ್ ಆಫ್ ದ ಬೇಬಿಯನ್ನು ಐಡೆಂಟಿಫೈ ಮಾಡುವಾಗಲೂ ಕೂಡ ನಾವು ಹೇಳ್ತೇವೆ ಇಟ್ ಇಸ್ ಅ ಮೇಲ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಐಡೆಂಟಿಫಿಕೇಶನ್ ಆಫ್ ದ ಸೆಕ್ಸ್ ಅಂತ ಹೇಳ್ಬಿಟ್ಟು. ಸೊ ಹಾಗೇನೆ ಸೆಕ್ಸ್ ಆಫ್ ದ ಬೇಬಿ. ಸೊ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಈ ಒಂದು ಮಹಿಳೆಯರಲ್ಲಿ ಈ ರೀತಿಯ ಈ ಡಿಸ್ಟ್ರೋಫಿನ್ಗೆ ರಿಲೇಟೆಡ್ ಆಗಿರುವಂತಹ ಜೀನ್ ಒಂದು ವೇಳೆ ದೋಷಪೂರಿತ ಆಗಿದ್ರು ಕೂಡ ಅವರಲ್ಲಿ ಬ್ಯಾಕಪ್ ಇರ್ತದೆ ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಅದಕ್ಕೆ ಪೂರಕವಾಗಿ ಅದನ್ನು ಸಪೋರ್ಟ್ ಮಾಡ್ಲಿಕ್ಕೆ. ಆದ್ರೆ ಪುರುಷರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ವೇಳೆ ದೋಷಪೂರಿತ ಈ ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಅವರಿಗೆ ಡಿಸ್ಟ್ರೋಫಿನ್ ಇದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಬ್ಯಾಕಪ್ಗೆ ಅಲ್ಲಿ ಅವಕಾಶವಿಲ್ಲ. ಸೊ ಹಾಗಾಗಿ ಅವರಲ್ಲಿ ರೋಗ ಸ್ಫುಟಗೊಳ್ತದೆ ಅವರಲ್ಲಿ. ಸೊ ದಟ್ ಈಸ್ ವೈ ಇಟ್ ಕ್ಯಾನ್ ಬಿ ಸೀನ್ ಓನ್ಲಿ ಇನ್ ಮೇಲ್ಸ್. ಚಿತ್ರದ ಮೂಲಕ ಇನ್ನಷ್ಟು ನಿಮ್ಗೆ ಕ್ಲಾರಿಟಿ ಕೊಡ್ತೇನೆ. ಇಲ್ಲಿ ನೋಡಿ, ಇದು ಒಂದು ತಂದೆ, ಇದು ತಾಯಿ, ಇದೊಂದು ತಂದೆ, ಒಂದು ಪೇರ್. ಈಗ 4 ಮಕ್ಕಳಲ್ಲಿ ಒಂದು ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ ಇವರಿಗೆ ಹುಟ್ಟುವ ಮಕ್ಕಳಲ್ಲಿ ಒಂದು XX ಕ್ರೋಮೋಸೋಮ್. ಸೊ ಇಲ್ಲಿ ಕಾಣಬಹುದು ಒಂದು ಹೆಣ್ಣು ಮಗಳು, XX ಅಂದ್ರೆ ಅದು ಹೆಣ್ಣು ಆಗಿರ್ತದೆ, ಹೌದಾ ಅಲ್ವಾ? ಸೊ ಇದ್ರಲ್ಲಿ ಯಾವುದೇ ರೀತಿಯ ದೋಷಗಳು ಕಂಡು ಬರುವುದಿಲ್ಲ. ಇದ್ರಲ್ಲಿ X ಉಂಟಲ್ಲ, ಈ X ಜಸ್ಟ್ ಇಮ್ಯಾಜಿನ್, ಎಕ್ಸಾಂಪಲ್ ಕೊಡೋದು, ಈ X ದೋಷಪೂರಿತ ಜೀನ್ ಅನ್ನು ಒಳಗೊಂಡಿರುವಂತದ್ದು ಅಂತ ತಿಳ್ಕೊಳ್ಳುವ. ಓಕೆ, ಈಗ ತಾಯಿ
ಆ ರೋಗ ಅವಳಲ್ಲಿ ಇದ್ರೂ ಕೂಡ ಅದು ಸ್ಫುಟಗೊಂಡಿರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ತಾಯಿಗೆ ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಇರ್ತದೆ. ಸೊ ಹಾಗಾಗಿ ಅವಳಲ್ಲಿ ರೋಗ ಕಂಡು ಬರುವುದೇ ಇಲ್ಲ. ಬಟ್ ಆ ರೋಗವನ್ನು ಅವಳು ತನ್ನಲ್ಲಿ ತಾನು ಕ್ಯಾರಿ ಮಾಡಿರ್ತಾಳೆ. ಈಗ ಅವಳಿಗೆ ಮದುವೆ ಆಗ್ತದೆ. ಈಗ ಅವಳಿಗೆ ಹುಟ್ಟುವಂತ ಮಕ್ಕಳ ಒಂದು ರೀತಿಯ ಪ್ರೊಬ್ಯಾಬಿಲಿಟಿಯನ್ನು ನೋಡುವಾಗ ಇಲ್ಲಿ ನೋಡಿ, ಒಂದು ಕಾಂಬಿನೇಷನ್ ಹೆಣ್ಣು ಅಂದ್ರೆ ಇಲ್ಲಿ ಹೆಣ್ಣು ಮಗು ಹುಟ್ಟುವಾಗ ಅಂದ್ರೆ XX ಇದು ಮತ್ತು ಇದು ಕಾಂಬಿನೇಷನ್ ಅಲ್ಲಿ ಹುಟ್ಟಿದ್ರೆ ಇಲ್ಲಿ ಆ ಮಗುವಿಗೆ ಯಾವುದೇ ದೋಷ ಕಂಡು ಬರುವುದಿಲ್ಲ. ಯಾಕಂದ್ರೆ ಈ ಎಕ್ಸ್ ಕ್ರೋಮೋಸೋಮ್ ಮತ್ತು ತಂದೆಯ ಈ ಎಕ್ಸ್ ಕ್ರೋಮೋಸೋಮ್ ಆಗಿರುವ ಕಾರಣ ಇಲ್ಲಿ ಅದು ಹೆಣ್ಣು ಮಗುವಲ್ಲಿ ಅದು ಸ್ಫುಟಗೊಂಡಿರುವುದಿಲ್ಲ. ನೆಕ್ಸ್ಟ್ ನೋಡಿ, ಇದು X ಮತ್ತು Y, ಈ X ಮತ್ತು ಈ X ಮತ್ತು Y ಒಂದು ಕಾಂಬಿನೇಷನ್ ಅಲ್ಲಿ ಹುಟ್ಟಿರುವಂತಹ ಮಕ್ಕಳನ್ನು ನೋಡಿ. ಈಗ ದೋಷಪೂರಿತ ಆಗಿರುವಂತದ್ದು ಯೆಲ್ಲೋ ಕಲರ್ ಜೀನ್ ಆಯ್ತಾ, ಇಲ್ಲಿ ದಯವಿಟ್ಟು ಗಮನಿಸಿ. ಇಲ್ಲಿ ಈಗ XY ಇಲ್ಲೂ ಕೂಡ ಅಷ್ಟೇ, ಇದು ಗಂಡು ಮಗು ಆಗಿರ್ತದೆ. ಸೊ ಈ ಮಗುವಲ್ಲೂ ಕೂಡ ಯಾವುದೇ ರೀತಿಯ ದೋಷಗಳು ಕಂಡು ಬರುವುದಿಲ್ಲ. ಈಗ ನೆಕ್ಸ್ಟ್ ಕಾಂಬಿನೇಷನ್ ನೋಡುವ, ಈ X1, ಈ X ಮತ್ತು ಈ X ಡಬಲ್ X. ಸೊ ಇಲ್ಲಿ ಏನಾಗುತ್ತೆ, ಈ ಹೆಣ್ಣು ಮಗುವಿನಲ್ಲೂ ಕೂಡ ಆ ದೋಷ ಕಂಡು ಬರುವುದಿಲ್ಲ. ಬಟ್ ಅವಳ ತಾಯಿಯ ಹಾಗೆ ತಾನು ಮುಂದೆ ಹುಟ್ಟುವ ಮಗುವಿಗೆ ತನ್ನ ತಾಯಿಯ ರೀತಿಯಲ್ಲಿ ಅವಳು ಕ್ಯಾರಿ ಮಾಡುವಂತ ಸಂಭಾವ್ಯತೆ ಇರ್ತದೆ. ಈಗ ನೆಕ್ಸ್ಟ್ ಕಾಂಬಿನೇಷನ್ ಮಾಡುವ, ಈ ಎಕ್ಸ್ ಕ್ರೋಮೋಸೋಮ್ ಯೆಲ್ಲೋ ಕಲರ್ ಮತ್ತು Y ಕಾಂಬಿನೇಷನ್ ಮಾಡುವ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಗುವಿಗೆ ನೇರವಾಗಿ, ಇದು ಗಂಡು ಮಗುವಾಗಿರ್ತದೆ, ಎಕ್ಸ್ ಕ್ರೋಮೋಸೋಮ್ ತಾಯಿಯಿಂದ ಬಂದ್ರು, ತಂದೆಯಿಂದ Y ಕ್ರೋಮೋಸೋಮ್ ಬಂದಿರ್ತದೆ. ಸೊ ಹಾಗಾಗಿ ಈ ಮಗುವಿಗೆ ಆಪ್ಷನ್ ಇರುವುದಿಲ್ಲ ಗಂಡು ಮಗುವಲ್ಲಿ ಇನ್ನೊಂದು ಎಕ್ಸ್ ಅನ್ನು ಲೆವರೇಜ್ ಮಾಡ್ಲಿಕ್ಕೆ ಅಥವಾ ಸಪೋರ್ಟ್ ಮಾಡ್ಲಿಕ್ಕೆ. ನಾನು ಇದನ್ನು ಕಾಮನ್ ಆಗಿ ನಿಮ್ಗೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದು. ಸೊ ಹಾಗಾಗಿ ಏನಾಗುತ್ತೆ, ಈ ಗಂಡು ಮಗುವಿನಲ್ಲಿ ಅದು ರೋಗ ಸ್ಫುಟಗೊಳ್ತದೆ. ಸೊ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಾಯಿಯಲ್ಲಿ ಈ ಒಂದು ವೇಳೆ ರೋಗದ ಅಂಶ ಇದ್ದು ತಂದೆಯಲ್ಲೂ ಒಂದು ವೇಳೆ ಅಂಶ ಇಲ್ಲದಿದ್ರೆ ಈ ಕಾಂಬಿನೇಷನ್ ಅಲ್ಲಿ ನಾನು ಅಷ್ಟೇ ತಗೊಂಡಿದ್ದೇನೆ, ಯಾಕೆ ಅದು ಗಂಡು ಮಕ್ಕಳಲ್ಲಿ ಕಂಡು ಬರ್ತದೆ ಅಂತ ಹೇಳಿ. ಈ ಗಂಡು ಮಗುವಲ್ಲಿ ಯಾಕೆ ಕಾಣ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು, ಈ X ಮತ್ತು ಈ Y ಇಂದ ಅದು ಮಗು ಹುಟ್ಕೊಂಡಿರುವಂತದ್ದು, ಹೌದಾ ಅಲ್ವಾ? ಸೊ ಹಾಗಾಗಿ ಅದಕ್ಕೆ ಯಾವುದೇ ರೀತಿಯ ಎಫೆಕ್ಟ್ ಇಲ್ಲ. ಇನ್ಫ್ಯಾಕ್ಟ್ ಆ ಗಂಡು ಮಗು ಅದನ್ನು ಕ್ಯಾರಿ ಕೂಡ ಮಾಡುವುದಿಲ್ಲ. ಬಟ್ ಈ ಹೆಣ್ಣು ಮಗಳಲ್ಲಿ ಕ್ಯಾರಿ ಮಾಡ್ತಾಳೆ ನೋಡಿ, ಯೆಲ್ಲೋ ಕಲರ್ ಇರುವಂತದ್ದು. ಬಟ್ ಅವಳಲ್ಲಿ ರೋಗ ಸ್ಫುಟಗೊಂಡಿರುವುದಿಲ್ಲ. ಯಾಕಂದ್ರೆ ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಅವಳಿಗೆ ಬೇಕಾಗುವ ರೀತಿಯಲ್ಲಿ ಅದು ಸಪೋರ್ಟ್ ಮಾಡ್ತದೆ ಈ ರೋಗಕ್ಕೆ ಸಂಬಂಧಿಸಿದಾಗೆ. ಬಟ್ ಈ ಮಗುವಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಿನ್ಸ್ ಇಟ್ ಇಸ್ X ಅಂಡ್ Y, ಒನ್ X ಇಸ್ ಆಲ್ರೆಡಿ ಇಟ್ ಈಸ್ ಪ್ರಾಬ್ಲಮೆಟಿಕ್, ಹೌದಾ ಅಲ್ವಾ? ಸೊ ಹಾಗಾಗಿ ಆಟೋಮೆಟಿಕ್ ಆಗಿ ಆ ಮಗುವಿನಲ್ಲಿ ಆ ರೋಗ ಸ್ಫುಟಗೊಳ್ತದೆ. ಐ ಹೋಪ್ ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಐ ಟ್ರೈ ಟು ಎಕ್ಸ್ಪ್ಲೇನ್ ಇನ್ ವೆರಿ ಸಿಂಪಲ್ ಟರ್ಮ್ಸ್. ಸೊ ಹಾಗಾಗಿ DMD ಅಥವಾ ಡಚನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಹೇಳುವಂತ ಈ ರೋಗ ಗಂಡು ಮಕ್ಕಳಲ್ಲೇ ಅದು ರಿಫ್ಲೆಕ್ಟ್ ಆಗುವಂತದ್ದು. ಮೂರನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಡಿಮೆನ್ಷಿಯಾ that leads to deterioration in cognitive function, consider the following statements. ಸೊ ಬುದ್ಧಿಮಾಂದ್ಯತೆ ಅಥವಾ ಡಿಮೆನ್ಷಿಯಾ ಅಂತ ಹೇಳುವಂತ ಈ ಒಂದು ರೋಗಕ್ಕೆ ಸಂಬಂಧಿಸಿದಾಗೆ ಅರಿವಿನ ಕಾರ್ಯದಲ್ಲಿ ಕ್ಷೀಣತೆಗೆ ಕಾರಣವಾಗುವ ಈ ಎರಡು ಹೇಳಿಕೆಗಳನ್ನು ನೀವು ಗಮನಿಸಬೇಕು. ಇಟ್ ಕ್ಯಾನ್ ಬಿ ಕಾಸ್ಡ್ ಬೈ ಅ ಹೆಡ್ ಇಂಜುರಿ, ಅ ಸ್ಟ್ರೋಕ್, ಅ ಬ್ರೈನ್ ಟ್ಯೂಮರ್ ಆರ್ ಡ್ಯೂ ಟು HIV ಇನ್ಫೆಕ್ಷನ್. ಸೆಕೆಂಡ್, ದೇರ್ ಇಸ್ ನೋ ಟ್ರೀಟ್ಮೆಂಟ್ ಅವೈಲೇಬಲ್ ಟು ಕ್ಯೂರ್ ಡಿಮೆನ್ಷಿಯಾ. ಸೊ ಮೇಲ್ ಕಾಣಿರುವಂತಹ ಸ್ಟೇಟ್ಮೆಂಟ್ ಗಳಲ್ಲಿ ಬುದ್ಧಿಮಾಂದ್ಯತೆ ಡಿಮೆನ್ಷಿಯಾ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಬುದ್ಧಿಮಾಂದ್ಯತೆಗೆ ಸಂಬಂಧಿಸಿದ ಬುದ್ಧಿಮಾಂದ್ಯತೆ ಇದು ಇಸ್ ನಾಟ್ ದ ರೈಟ್ ವರ್ಡ್, ಐ ಥಿಂಕ್ ಸೊ ಐ ವಿಲ್ ಯೂಸ್ ಇಟ್ ಡಿಮೆನ್ಷಿಯಾ ಓನ್ಲಿ. ಇಲ್ಲಿ ದಯವಿಟ್ಟು ಡಿಮೆನ್ಷಿಯಾ ಅಂತಾನೆ ಹಾಕಿಬಿಡಿ ಆಯ್ತಾ, ಯಾಕಂದ್ರೆ ಡಿಮೆನ್ಷಿಯಾ ಇಸ್ ಒನ್ ಫಾರ್ಮ್ ಆಫ್ ಬುದ್ಧಿಮಾಂದ್ಯತೆ. ಸೊ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಕೆಲವೊಮ್ಮೆ ಈ ರೀತಿಯ ಏರುಪೇರು ಆಗುತ್ತೆ. ನಮ್ಮ ಈಗ ಫೋಕಸ್ ಇರುವಂತದ್ದು ಡಿಮೆನ್ಷಿಯಾದ ಬಗ್ಗೆ. ಸೊ ವಿಚ್ ಆರ್ ದ ರೈಟ್ ಆಪ್ಷನ್ಸ್ ಫಾರ್ ದಿಸ್ ಸ್ಟೇಟ್ಮೆಂಟ್? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಅಫ್ಕೋರ್ಸ್ ಡಿಮೆನ್ಷಿಯಾ ಅಂತ ಹೇಳುವಂತ ಈ ಒಂದು ಅರಿವಿನ ಕಾರ್ಯದಲ್ಲಿ ಕ್ಷೀಣತೆ ಉಂಟಾಗುವಂತ ಈ ರೋಗ ಏನಿದೆ, ಇದು ಕೆಲವೊಮ್ಮೆ ತಲೆಗೆ ಗಾಯ, ಆಕ್ಸಿಡೆಂಟ್, ಸ್ಟ್ರೋಕ್ ಇಂದ ಅಥವಾ ಬ್ರೈನ್ ಟ್ಯೂಮರ್ ಅಥವಾ HIV ಇನ್ಫೆಕ್ಷನ್ ಕೂಡ ಇದರಿಂದ ಉಂಟಾಗ್ತದೆ. ಹಾಗೂ ಇದೊಂದು ಪ್ರೋಗ್ರೆಸಿವ್ ಡಿಸೀಸ್, ಅಂದ್ರೆ ಇದಕ್ಕೆ ಕ್ಯೂರ್ ಇಲ್ಲ, ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇದಕ್ಕೆ ಸಪೋರ್ಟಿವ್ ಆಗಿ ಕೆಲವೆಲ್ಲ ಟ್ರೀಟ್ಮೆಂಟ್ಸ್ ಗಳನ್ನಷ್ಟೇ ಕೊಡಬಹುದು. ಸೊ ಹಾಗಾಗಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರೈಟ್. Okay, so dementia ಅಂದ್ರೆ ಬೇಸಿಕಲಿ ಇದೊಂದು umbrella term encompassing the diseases that affect memory, cognitive abilities and behavior that hinder daily activities. So basically ಆಗ ಹೇಳಿದಾಗೆ ಇದೊಂದು ಕಾಮನ್ ಆಗಿರುವಂತ ಒಂದು ಪದ, ಹೆಚ್ಚಾಗಿ ಮೆದುಳಿಗೆ ಸಂಬಂಧಿಸಿದ ಹಾಗೆ ನೆನಪು ಶಕ್ತಿ ಇರ್ಬೋದು, ನಮ್ಮ ಕಾಗ್ನಿಟಿವ್ ಎಬಿಲಿಟೀಸ್ ಇರ್ಬೋದು, ನಮ್ಮ ನಡತೆ ಇರ್ಬೋದು, ನಮ್ಮ ದಿನಂಪ್ರತಿ ಚಟುವಟಿಕೆಗಳಿಗೆ ಸಂಬಂಧಿಸಿದಾಗೆ ಇದು ಒಂದು ರೀತಿ ಮಾರಕವಾಗುವಂತ ಒಂದು ಕಂಡೀಷನ್ ಅಂತ ಹೇಳ್ಬೋದು.
If the risk factors for dementia include smoking, excessive alcohol consumption, physical inactivity, social isolation, head injuries, and conditions like diabetes, hearing loss, depression, obesity, and hypertension. Okay, so ಈ ರೀತಿಯ ಸಿಚುವೇಶನ್ ಇಂದ ಕೂಡ ಇದು ಬರುವಂತದ್ದು. ಮತ್ತೆ ಕೆಲವೆಲ್ಲ HIV ಇನ್ಫೆಕ್ಷನ್ ಇಂದ ಕೂಡ ಈ ಒಂದು ಡಿಮೆನ್ಷಿಯಾ ಅಂತ ಹೇಳುವಂತ ಕಂಡೀಷನ್ ಕೂಡ ಬರ್ತದೆ. ಹಾಗೇನೆ ಇದರ ಸಿಂಪ್ಟಮ್ಸ್ ಮೇನ್ ಆಗಿ ಮೆಮರಿ ಲಾಸ್, ಮತ್ತೆ ಯೋಚನೆ ಮಾಡುವುದರಲ್ಲಿ ಡಿಫಿಕಲ್ಟೀಸ್, ವಿಜುವಲ್ ಪರ್ಸೆಪ್ಷನ್, ನಮ್ಮ ಬೇಸಿಕ್ ದಿನನಿತ್ಯ ಚಟುವಟಿಕೆಗಳನ್ನು ನಿಭಾಯಿಸದಷ್ಟು ನಮಗೆ ತೊಂದರೆ ಉಂಟಾಗುವಂಥದ್ದು, ಗುರುತಿಸಲಿಕ್ಕೆ ಸಮಸ್ಯೆ ಉಂಟಾಗುವಂಥದ್ದು, ಮತ್ತೆ ಕೆಲವೆಲ್ಲ ಪರ್ಸನಾಲಿಟಿ ಚೇಂಜಸ್, ಡಿಪ್ರೆಷನ್ಗೆ ಹೋಗುವಂಥದ್ದು, ಆಜಿಟೇಷನ್, ಪ್ಯಾರನೋಯಾ, ಮನೆ ಬಿಟ್ಟು ಹೋಗುವಂಥದ್ದು, ಮೂಡ್ ಸ್ವಿಂಗ್ಸ್, ಇವೆಲ್ಲ ಕೂಡ ಅದನ್ನು ಅಕಂಪನಿ ಆಗುತ್ತೆ. ಹಾಗೇನೆ ಇದು ಮುಖ್ಯ ಕಾರಣ ನಮ್ಮ ಮೆದುಳಿನಲ್ಲಿರುವಂತಹ ಕೋಶಗಳು ಅದಕ್ಕೆ ಡ್ಯಾಮೇಜ್ ಆದ್ರೆ ಡಿಮೆನ್ಷಿಯಾ ಅದು ಅಕರ್ ಆಗುತ್ತೆ. ಹಾಗೂ ಇದು ಬೇರೆ ಬೇರೆ ಕಾರಣಗಳಿಂದ ಉಂಟಾಗ್ತದೆ. ಕೆಲವೊಮ್ಮೆ ಹೆಡ್ ಇಂಜರಿ ಉಂಟಾಗಬಹುದು, ಸ್ಟ್ರೋಕ್ ಉಂಟಾಗ್ತದೆ, ಬ್ರೈನ್ ಟ್ಯೂಮರ್ ಇಂದ ಉಂಟಾಗಬಹುದು, ಆರ್ ಡ್ಯೂ ಟು HIV ಇನ್ಫೆಕ್ಷನ್ ಕೂಡ ಉಂಟಾಗ್ತದೆ. ಕರೆಂಟ್ಲಿ ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಎಂಬುದು ಇಲ್ಲ, ಬಟ್ ಬೇರೆ ಬೇರೆ ರೀತಿ ಅಂದ್ರೆ ಕ್ಯೂರ್ ಅಂತ ಇಲ್ಲ, ಇದಕ್ಕೆ ಸರಿಯಾದ ರೀತಿಯ ಚಿಕಿತ್ಸೆ ಎಂಬುದು ಇನ್ನುವರೆಗೆ ಲಭ್ಯ ಇಲ್ಲ. ಬಟ್ ಈ ಕಂಡೀಷನ್ ಅನ್ನು ಸಾಧಾರಣ ನಿಟ್ಟಿನಲ್ಲಿ ನಿಭಾಯಿಸಲಿಕ್ಕೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳನ್ನಷ್ಟೇ ಕೊಡಬಹುದು. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರೈಟ್. Both the statements are right. So option C is the right answer. ಈಗ ನಾಲ್ಕನೇ ಪ್ರಶ್ನೆ. World Health Organization has recently released the first ever patient safety rights charter. Second statement, the theme for the World Patient Safety Day 2023 is engaging patients for patient safety. Third, World Health Day is celebrated on 5th May every year. So ಈ ಪ್ಯಾಟರ್ನ್ ಅಲ್ಲಿ ಈಗ ಹೆಚ್ಚಾಗಿ ನಮ್ಮ UPSC ಕ್ವೆಶ್ಚನ್ಸ್ ಗಳೆಲ್ಲ ಬರೋದು. ಸೊ 3 ಸ್ಟೇಟ್ಮೆಂಟ್ಸ್ ಗಳಿವೆ. ಯು ಹ್ಯಾವ್ ಟು ಐಡೆಂಟಿಫೈ ದ ರೈಟ್ ಸ್ಟೇಟ್ಮೆಂಟ್. ಓಕೆ, ಸೊ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತ ಉತ್ತರ. ಯಾಕೆ ಅಂತ ಹೇಳಿದ್ರೆ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಆದ್ರೆ ವರ್ಲ್ಡ್ ಹೆಲ್ತ್ ಡೇ ಎಂಬುದನ್ನು 5th ಮೇ ಅಲ್ಲಿ ಮಾಡುವುದಲ್ಲ. ವರ್ಲ್ಡ್ ಹೆಲ್ತ್ ಡೇ ವಿಶ್ವ ಆರೋಗ್ಯ ಸಂಸ್ಥೆ ಏನು 7ನೇ ಏಪ್ರಿಲ್ಗೆ 7th ಏಪ್ರಿಲ್ 1948ಗೆ ಅಸ್ತಿತ್ವಕ್ಕೆ ಬಂತು. ಸೊ ಅದರ ಒಂದು ರೀತಿಯ ಒಂದು ಎಸ್ಟಾಬ್ಲಿಷ್ಮೆಂಟ್ ನ ಒಂದು ದಿನದ ನೆನಪಿಗಾಗಿ ಏಪ್ರಿಲ್ 7th ಅನ್ನು ನಾವು ವರ್ಲ್ಡ್ ಹೆಲ್ತ್ ಡೇ ಅಂತ ಆಚರಿಸುವಂತದ್ದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ತಪ್ಪಾಗಿರ್ತದೆ. ಸೊ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಉಳಿದ ಸ್ಟೇಟ್ಮೆಂಟ್ಸ್ ಗಳ ಬಗ್ಗೆ ಇಲ್ಲಿ ನಾವು ನೋಡ್ಕೊಂಡ್ಬಿಡುವ. ಸೊ ವರ್ಲ್ಡ್ ಪೇಷಂಟ್ ಡೇ 17th ಸೆಪ್ಟೆಂಬರ್ 2023 ಅನ್ನು ವಿಶ್ವ ರೋಗಿಗಳ ಸುರಕ್ಷತಾ ದಿನ ಅಂತ ಹೇಳಿ ಆಚರಿಸ್ತೇವೆ. ಸೊ ಆ ದಿನದ ಮುನ್ನ ಅಂದ್ರೆ ಇದು 17ನೇ ಸೆಪ್ಟೆಂಬರ್ಗೆ ಆಗಿರುವಂತದ್ದು. ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡಿತು ಅಂತ ಹೇಳಿದ್ರೆ ಮೊದಲ ಬಾರಿಗೆ ರೋಗಿಗಳ ಸುರಕ್ಷತಾ ಹಕ್ಕುಗಳ ಒಂದು ಚಾರ್ಟರ್ ಅನ್ನು ಬಿಡುಗಡೆ ಮಾಡಿದೆ. ಸೊ ಫಸ್ಟ್ ಆಫ್ ಇಟ್ಸ್ ಟೈಮ್ ಟಿಲ್ ರೀಸೆಂಟ್ಲಿ, ಇಲ್ಲಿವರೆಗೆ ಅದನ್ನು ಮಾಡಿರಲಿಲ್ಲ. ಪೇಷಂಟ್ ಸೇಫ್ಟಿ ರೈಟ್ಸ್ ಚಾರ್ಟರ್ ಅಂತ ಹೇಳುವಂತ ಒಂದು ಚಾರ್ಟರ್ ಅನ್ನು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಸೇಫ್ ಗಾರ್ಡಿಂಗ್ ಪೇಷಂಟ್ಸ್ ಇನ್ ಹೆಲ್ತ್ ಕೇರ್ ಕಾಂಟೆಕ್ಸ್ಟ್, ಒಟ್ಟಾರೆಯಾಗಿ ರೋಗಿಗಳನ್ನು ರಕ್ಷಿಸುವ ಒಂದು ಚೌಕಟ್ಟಿನ ಆಧಾರದ ಮೇಲೆ ಇದು ಕೇಂದ್ರೀಕರಿಸಿದೆ ಈ ಚಾರ್ಟರ್. ಸೊ ಹಾಗಾಗಿ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 1 ಇಸ್ ರೈಟ್. ದಿಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಯಾಕಂದ್ರೆ ಇದು ಫಸ್ಟ್ ಎವರ್ ಆಗಿರುವಂತಹ ಒಂದು ಚಾರ್ಟರ್, ರೋಗಿಗಳ ಒಂದು ಸುರಕ್ಷತೆಗೆ ಅನುಗುಣವಾಗಿ ಅವರ ಹಕ್ಕುಗಳಿಗೆ ಸಂಬಂಧಿಸಿದ ಒಂದು ಚಾರ್ಟರ್. ಅದನ್ನು ಈ ವರ್ಷ ರಿಲೀಸ್ ಮಾಡಿರುವಂತದ್ದು ವಿಶ್ವ ಆರೋಗ್ಯ ಸಂಸ್ಥೆ. ಸೊ ವರ್ಲ್ಡ್ ಪೇಷಂಟ್ ಸೇಫ್ಟಿ ಡೇ ಯ ಈ ಒಂದು ಥೀಮ್ ಏನು? ಸೊ ಅದು ಆಚರಿಸುವಂತದ್ದು ಆಕ್ಚುಲಿ ಡೇ ಯಾವುದು ಅಂತ ಹೇಳಿದ್ರೆ 17th ಸೆಪ್ಟೆಂಬರ್. ಸೊ ಆ ದಿನದ ಒಂದು ಥೀಮ್ ಏನು ಅಂತ ಹೇಳಿದ್ರೆ ರೋಗಿಗಳ ಸುರಕ್ಷತೆಗಾಗಿ ರೋಗಿಗಳನ್ನು ತೊಡಗಿಸಿಕೊಳ್ಳುವುದು, ಎಂಗೇಜಿಂಗ್ ಪೇಷಂಟ್ಸ್ ಫಾರ್ ಪೇಷಂಟ್ ಸೇಫ್ಟಿ. ಸೊ ಸ್ಟೇಟ್ಮೆಂಟ್ 2 ಆಲ್ಸೋ ಇಸ್ ರೈಟ್. ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆ 7ನೇ ಏಪ್ರಿಲ್ 1948ಕ್ಕೆ ಅಸ್ತಿತ್ವಕ್ಕೆ ಬಂದಿರುವಂತದ್ದು. ಇಟ್ ಬಿಗ್ಯಾನ್ ಫಂಕ್ಷನಿಂಗ್ ಆನ್ 7th April 1948, a date that is now being celebrated every year as World Health Day. So statement 3 is not correct. Why it is not right? Because we have told it is 5th May. World Health Day is celebrated on 7th April 1948. So only 2 statements are right. 5th question. Sickle cell anemia ಅಥವಾ sickle cell disease ಇದಕ್ಕೆ ಸಂಬಂಧಿಸಿದ 3 ಸ್ಟೇಟ್ಮೆಂಟ್ಸ್ ಗಳಿವೆ. SCD or sickle cell disease is a group of inherited white blood cell disorder. National Sickle Cell Anemia Eradication Mission aims to eliminate sickle cell anemia
from India by 2047. SCD was included in the list of disabilities under the Rights of Persons with Disabilities Act 2016. So, which is the right statement? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಸಿಕಲ್ ಸೆಲ್ ಎನಿಮಿಯಾ ಅಥವಾ ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳುವಂಥದ್ದು ಇದು ಬಿಳಿ ರಕ್ತ ಕಣಗಳಿಗೆ ಸಂಬಂಧಿಸಿದಲ್ಲ, ಬದಲಾಗಿ ಕೆಂಪು ರಕ್ತ ಕಣಗಳಿಗೆ ಸಂಬಂಧಿಸಿದ ಒಂದು ಅಸ್ವಸ್ಥತೆ. ಸೊ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಸಿಕಲ್ ಸೆಲ್ ಎನಿಮಿಯಾ ನಿರ್ಮೂಲ ಮಿಷನ್ಗೆ ಅನುಗುಣವಾಗಿ 2047ರೊಳಗೆ ನಮ್ಮ ದೇಶದಿಂದ ಈ ಕುಡುಗೋಲು ಕಣ ರಕ್ತಹೀನತೆಯನ್ನು ತೊಡೆದು ಹಾಕುವ ಗುರಿಯನ್ನು ನಮ್ಮ ದೇಶ ಹೊಂದಿದೆ. ಹಾಗೂ 2016ರ ಅಂಗವಿಕಲರ ಹಕ್ಕುಗಳ ಕಾಯ್ದೆಯಡಿಯಲ್ಲಿ ಈ ಸಿಕಲ್ ಸೆಲ್ ಡಿಸೀಸ್ ಅನ್ನು ವಿಕಲಾಂಗರ ಪಟ್ಟಿಯಲ್ಲೂ ಕೂಡ ಇದನ್ನು ಸೇರಿಸಲಾಗಿದೆ. ಸೊ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸೊ ಆಪ್ಷನ್ 2 and 3 ಅಂದ್ರೆ ಸ್ಟೇಟ್ಮೆಂಟ್ 2 and 3 ಆರ್ ರೈಟ್. ಹೆನ್ಸ್ ಆಪ್ಷನ್ ಸಿ ಇಸ್ ಅ ರೈಟ್ ಸ್ಟೇಟ್ಮೆಂಟ್. ಇದು ಕೂಡ ಅಷ್ಟೇ, SCD ಎಂಬುದು ಒಂದು ಅನುವಂಶಿಕ ಕೆಂಪು ರಕ್ತ ಕಣಗಳಲ್ಲಿ ಇರುವಂತಹ ಒಂದು ಡಿಸಾರ್ಡರ್ ನಿಂದ, ಅಸ್ವಸ್ಥತೆಯಿಂದ ಉಂಟಾಗುವಂಥದ್ದು. ಸೊ ಹೆಚ್ಚಾಗಿ ಈ ರೆಡ್ ಬ್ಲಡ್ ಸೆಲ್ಸ್ ಇದೆಯಲ್ಲ, ಕೆಂಪು ರಕ್ತ ಕಣಗಳು ಈ ತರ ಇರುತ್ತೆ, ಒಂಥರ ಚಪ್ಪಟೆ ಆಕಾರದಲ್ಲಿ, ಈ ತರ ಒಂದು ಚಪ್ಪಟೆ ಆಕಾರದಲ್ಲಿ ಅದರ ಶೇಪ್ ಇರುವಂತದ್ದು. ಬಟ್ ಈ ಅನುವಂಶಿಕ ಕಾಯಿಲೆ ಇರುವವರಲ್ಲಿ ಇವರ ಕೆಂಪು ರಕ್ತ ಕಣಗಳು ಈ ರೀತಿ ಕುಡುಗೋಲಿನ ರೀತಿಯಲ್ಲಿ ಉಂಟಾಗ್ತದೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳಲ್ಲಿರುವಂತಹ ಕೆಂಪು ರಕ್ತ ಕಣಗಳು ಒಂದು ರೀತಿ ಗಟ್ಟಿ ಹಾಗೂ ಒಂದು ರೀತಿ ಅಂಟು ಆಧಾರಿತವಾಗಿ ಸಿ ಶೇಪ್ಡ್ ಆಗಿ ಅಂದ್ರೆ ಕುಡುಗೋಲು ಆಕಾರದಲ್ಲಿ ಉಂಟಾಗುವ ಕಾರಣ ಅವರಲ್ಲಿ ಈ ಒಂದು ರೋಗದ ಒಂದು ಸಮಸ್ಯೆ ಉಂಟಾಗುವಂಥದ್ದು. ಸೊ ಇದರಿಂದಾಗಿ ಕೆಂಪು ರಕ್ತ ಕಣಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ಆಮ್ಲಜನಕವನ್ನು ರವಾನೆ ಮಾಡ್ಲಿಕ್ಕೆ ಇದು ಬೇಕಾಗುವಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರಕ್ತದ ಕೋಶ. ಆದ್ರೆ ಇಂಥವರಲ್ಲಿ ಸರಿಯಾದ ರೀತಿಯಲ್ಲಿ ರಕ್ತ ಸರಬರಾಜು ಆಗದಿರುವಂಥದ್ದು, ನಿಶಕ್ತಿ ಇವರಲ್ಲಿ ಕಂಡು ಬರುವಂಥದ್ದು, ಇದೆಲ್ಲ ತುಂಬಾನೇ ಸಾಮಾನ್ಯ ಆಗಿರ್ತದೆ. ಹಾಗೂ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಕುಡುಗೋಲು ಕಣ ರಕ್ತಹೀನತೆ ನಿರ್ಮೂಲನೆಯನ್ನು 2047 ನಲ್ಲಿ ಎಲಿಮಿನೇಟ್ ಮಾಡಲಿಕ್ಕೆ ಅದನ್ನು ನಿರ್ಧಾರ ಮಾಡಿದ್ದಾರೆ. ಸೊ ಸ್ಟೇಟ್ಮೆಂಟ್ 2 ಇಸ್ ರೈಟ್. ಹಾಗೂ ದ ಡಿಸೀಸ್ ಇಸ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ ಡಿಸಬಿಲಿಟೀಸ್ ಅಂಡ್ ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ ಆಫ್ 2016. ಪ್ಲೀಸ್ ರಿಮೆಂಬರ್ ದಿಸ್. ಓಕೆ, ಸೊ ಹಾಗಾಗಿ ಇಲ್ಲಿ ಓನ್ಲಿ 2 and 3 ಸ್ಟೇಟ್ಮೆಂಟ್ ಇಸ್ ರೈಟ್. ಸೊ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಸೊ ಇವತ್ತಿನ ಪ್ರಶ್ನೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಸೊ ಹೋಪ್ ಸೊ ಈ ವಿಚಾರಗಳು ನಿಮಗೆ ಪರೀಕ್ಷೆಗೆ ನೆನಪುಳಿತದೆ ಅಂತ ಹೇಳುವಂತಹ ಒಂದು ಭಾವನೆಯೊಂದಿಗೆ ಇವತ್ತಿನ ಸೆಷನ್ ಅನ್ನು ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಅಂಡ್ ಆಫ್ ಕೋರ್ಸ್ ಇಫ್ ಯು ಲೈಕ್ ದ ವಿಡಿಯೋ, ಕೈಂಡ್ಲಿ ಶೇರ್ ಅಂಡ್ ಸಬ್ಸ್ಕ್ರೈಬ್.